ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮೆಂತ್ಯ ಕಟ್ಟಿನ ಸಾಂಬಾರು ಮತ್ತು ಮೆಂತ್ಯ ಪಲ್ಯ. ನಾನು ಮೊದಲಿಗೆ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ನೀರು ಕಾದ್ಮೇಲೆ ನಾವು ಇದಕ್ಕೆ ಬೇಳೆ ಹಾಕೊಳ್ಳೋಣ. ಈ ರೀತಿ ನೀರು ಕಾದ್ಮೇಲೆ ನಾನು 1 ಕಪ್ಪಿನಷ್ಟು ತೊಗರಿಬೇಳೆ ತೊಗೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ತೊಗರಿಬೇಳೆ ಚೆಂದಾಗಿ ಬೇಯಲಿ. ಈ ರೀತಿಯಾಗಿ ಕುದಿ ಬಂದು ಬ್ಯಾಳಿ ಬೆಂದವು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಈ ಅದಕ್ಕೆ ಬ್ಯಾಳೆ ಬಂದ ತಕ್ಷಣ ನಾವೀಗ ಸೊಪ್ಪು ತೊಳೆದು ಇಟ್ಕೊಂಡ್ವಿ. ನಾವು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋಣ. ನಾವು ಮೆಂತ್ಯ ಸೊಪ್ಪನ್ನ ಹಾಕೊಳ್ಳೋಣ. ನಾನೀಗ ಮೆಂತ್ಯ ಸೊಪ್ಪು ಎಲ್ಲ ತೊಳೆದು ಹಾಕೊಂಡೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಬೆಂದ ತಕ್ಷಣ ನಾವು ಇದೆಲ್ಲ ಸೊಪ್ಪು ಬೆಂದಿಂದ ನಾವು ಇದನ್ನ ಬಸ್ಕೊಳಕ್ಕೆ ರೆಡಿ. ನಾನೀಗ ಮೆಂತ್ಯ ಪಲ್ಯನ ಇದ್ರಾಗ ಬಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೊಪ್ಪು ಬಸ್ತಾದ್ಮೇಲೆ ಒಂದು ತಾಟಿಗೆ ಹಾಕೋತೀನಿ. ಈ ರೀತಿ ಸೊಪ್ಪಿನಳ್ದ ಕಟ್ಟೆಲ್ಲ ಇಟ್ಟುಕೊಂಡು ನಾವೀಗ ಇದಕ್ಕೆ ಬಸ್ಕೊಳ್ಳೋಣ. ನಾವು ಇದನ್ನ ಪಲ್ಯನ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ನಾನೀಗ ಎಣ್ಣೆ ಹಾಕೋತೀನಿ ಒಗ್ಗರಣೆಗೆ. ನಾನು ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಏನೂ ಹಾಕೊಳ್ಳಲ್ಲ. ಬರೀ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕೊಳ್ಳೋಣ. ಮೆಂತ್ಯ ಪಲ್ಯ ರೆಡಿ ಆಯಿತು. ಈಗ ಮೆಂತ್ಯ ಕಟ್ಟಿನ ಸಾಂಬಾರಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಅರ್ಧ ಬಟ್ಲ ಕೊಬ್ಬರಿ ತುರಿದು ಇಟ್ಕೊಂಡೀನಿ, ಬೆಳ್ಳುಳ್ಳಿ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ. ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಜಾರಿಗೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಈಗ ಕೊಬ್ಬರಿ ಹಾಕ್ಕೊಳ್ಳೋಣ. ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾವು ನುಣ್ಣಗೆ ರುಬ್ಬಿದ್ದೀವಿ ಫ್ರೆಂಡ್ಸ್. ಇದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ.
ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾತೈತಿ, ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ, ಕರಿಬೇವು, ಈಗ ಈರುಳ್ಳಿ ಹಾಕ್ಕೊಳ್ತೀನಿ. ಇದು ಸಾಂಬಾರು ಒಗ್ಗರಣೆಗೆ. ಈಗ ಈರುಳ್ಳಿ ಬೆಂದಾವು. ಈಗ ನಾವು ಕಟ್ ಬಸ್ತಿ ಇಟ್ಕೊಂಡಿದ್ವಲ್ಲ, ಕಟ್ ಹಾಕಿ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದು ಪೇಸ್ಟ್ ಹಾಕ. ನಾವು ಇದಕ್ಕೆ ಈಗ ಅರಿಶಿಣ ಹಾಕೋಣ. ಅರಿಶಿಣ ಹಾಕಿಂದೆ ಖಾರ ಪುಡಿ ಹಾಕೋಣ. 2 ಚಮಚ ಖಾರ ಪುಡಿ ಹಾಕೋಣ. ನಾವು ಮೊದಲೇ ಕಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ. ಇದನ್ನ ಕುದಿಲಿಕ್ಕೆ ಇಡೋಣ. ನಾವೀಗ ಇದು ಕುದಿಲಿಕ್ಕೆ ಇಡೋಣ. ಇದು ಒಂದು ಕುದಿ ಬರೋವರೆಗೂ ನಾವು ಇದನ್ನ ಕುದಿಸೋಣ. ಹುಣಸೆ ಹುಳಿಗೆ ರೆಡಿ ಮಾಡ್ಕೊಳ್ಳೋಣ. ಇದು ಕುದಿ ಬಂದ ತಕ್ಷಣ ನಾವು ಇದಕ್ಕೆ ಹುಣಸೆ ರಸನ ಹಾಕ್ಕೊಳ್ಳೋಣ. ಈ ರೀತಿ ಕುದಿ ಬಂದಮೇಲೆ ನಾವು ಇದಕ್ಕೆ ಹುಣಸೆ ರಸನ ಸೇರಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪಿನ ಪಲ್ಯ, ಮೆಂತ್ಯ ಸೊಪ್ಪಿನ ಕಟ್ಟು ಎರಡೂ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ರೊಟ್ಟಿ ಜೊತೆ ಆದರೂ ಊಟ ಮಾಡ್ಬೋದು, ಮುದ್ದೆ ಜೊತೆ ಆದರೂ ಊಟ ಮಾಡ್ಬೋದು.